ಇವತ್ತೊಂದು ಸ್ವಲ್ಪ ಸಿಂಗಾಪುರ್ ಬಗ್ಗೆ ತಿಳ್ಕೊಳ್ಳೋಣ. ಸಿಂಗಾಪುರಲ್ಲಿ ಏನೇನಿದೆ, ಏನೇನು ವಿಚಾರಗಳಿದೆ, ಯಾಕೆ ಸಿಂಗಾಪುರ್ ಅಂತ ಹೆಸರು ಬಂತು ನೋಡೋಣ. ಒಂದ್ಸರಿ ಬನ್ನಿ. ಸಿಂಹದ ಊರು ಸಿಂಗಾಪುರ್ ಅಂತ ಹೆಸರು ಬಂತು. ಆದರೆ ಇಲ್ಲಿ ವಿಶೇಷ ಏನು ಗೊತ್ತಾ, ಇಲ್ಲಿ ಸಿಂಹಗಳೇ ಇರಲಿಲ್ಲ ಅನ್ನೋದು. ಇದೇ ಸಿಂಗಾಪುರ್ನ ಮರ್ಲಯನ್ ಸ್ಟ್ಯಾಚು, ದಿ ಗ್ರೇಟ್. ಆ ಒಂದು ಬಿಲ್ಡಿಂಗ್ ಏನಿದೆ ಅದನ್ನ ಇಲ್ಲಿ ಮತ್ತೆ ನೋಡ್ಬೋದು. ಅಮ್ಮ ಅಮ್ಮ ಅಮ್ಮ. ಇನ್ನೊಂದು, ಇದು ಚಿಕ್ಕ ದೇಶ, 50 ಕಿಲೋಮೀಟರ್ ಒಂದು ಕಡೆ, 85 ಕಿಲೋಮೀಟರ್ ಈ ಕಡೆ. ಇಷ್ಟೇ ಚಿಕ್ಕ ದೇಶ ಆಗಿರೋದ್ರಿಂದ ಇಲ್ಲಿನ ಜನಸಂಖ್ಯೆ ಕೇವಲ 60 ಲಕ್ಷ ಜನ. ಸೊ ನೋಡೋಣ ಯಾವ ರೀತಿ ಇದೆ ಅಂತ. ತಿಂದ್ಬಿಟ್ಟು ಹಾಂ ರಿಂಗ್ ಆಯ್ತು ನೋಡಿ, ಈಗ ರೆಡಿ ಆಯಿತು. ನಾನು ಹೋಗಿ ತರ್ತಾ ಇದ್ದೀನಿ. ಕ್ಲೀನ್, ಎಲ್ಲೂ ನಿಮಗೆ ಒಂದು ಸಿಂಗಲ್ ಪ್ಲಾಸ್ಟಿಕ್ ಕೂಡ ಕಾಣಲ್ಲ. ಅಬ್ಬಾ ಹಾರೋಗ್ತಾರೆ ಮಾರೆ ಅಕ್ಷಿಂದಿದ್ದು ಹೊಡ್ತಕ್ಕೆ. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಚೇತನ್ ಬಾಬು ಶೆಟ್ಟಿ. ಇದು ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರಂತಲ್ಲ ಈ ಶೆಟ್ಟಿ. ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ನಾನಿವತ್ತಿದ್ದೀನಿ ಸಿಂಗಾಪುರಲ್ಲಿ. ಸಿಂಗಾಪುರ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಲ್ಲಿ. ಏನಿದು ಸಿಂಗಾಪುರ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಎಲ್ಲಿದ್ದೀನಿ ಅಂತ ಕೇಳಿದ್ರೆ, ನೀವು ಸಿಂಗಾಪುರ್ ಅಂತ ಏನಾದ್ರು ಟೈಪ್ ಮಾಡಿದ್ರೆ ಮೊದಲು ತೋರಿಸೋದೇ ಇದು. ಅದೇ ಸಿಂಗಾಪುರ್ನ ಸಿಗ್ನೇಚರು, ಸಿಂಗಾಪುರ್ನ ಲಾಂಛನ ಅಂತಲೇ ಹೇಳ್ಬೋದು. ಅದೇ ಮರ್ಲೈನ್ ಸ್ಟ್ಯಾಚು. ಸಿಂಹದ ಬಾಯಿಂದ ನೀರು ಬರ್ತಾ ಇರೋದು ಇದೇ ಮರ್ಲೈನ್ ಸ್ಟ್ಯಾಚು. ಸಿಂಗಾಪುರ್ ಅಂತ ಬಂದರೆ ಇದನ್ನೇ ಫಸ್ಟ್ ಅಂತ ತೋರಿಸೋದು. ಇವತ್ತೊಂದು ಸ್ವಲ್ಪ ಸಿಂಗಾಪುರ್ ಬಗ್ಗೆ ತಿಳ್ಕೊಳ್ಳೋಣ. ಸಿಂಗಾಪುರಲ್ಲಿ ಏನೇನಿದೆ, ಏನೇನು ವಿಚಾರಗಳಿದೆ, ಯಾಕೆ ಸಿಂಗಾಪುರ್ ಅಂತ ಹೆಸರು ಬಂತು ನೋಡೋಣ. ಒಂದ್ಸರಿ ಬನ್ನಿ. ಈ ಸಿಂಗಾಪುರ್ ಅಂತ ಬಂದಿರೋದು ಸಂಸ್ಕೃತ ಪದಗಳಿಂದ, ಅಂದರೆ ಸಂಸ್ಕೃತದಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಸಿಂಗ ಅಂದರೆ ಸಿಂಹ, ಪುರ ಅಂದರೆ ಊರು, ಅಂದರೆ ಸಿಂಹದ ಊರು ಸಿಂಗಾಪುರ್ ಅಂತ ಹೆಸರು ಬಂತು. ಆದರೆ ಇಲ್ಲಿ ವಿಶೇಷ ಏನು ಗೊತ್ತಾ, ಇಲ್ಲಿ ಸಿಂಹಗಳೇ ಇರಲಿಲ್ಲ ಅನ್ನೋದು ವಿಜ್ಞಾನಿಗಳ ಹೇಳಿಕೆ. ಸಿಂಹನೇ ಇಲ್ಲದೆ ಸಿಂಗಾಪುರ್ ಆಗಿದೆ ಹೇಗಪ್ಪ ಅಂತ ನೋಡಿದ್ರೆ ಹೇಳ್ತೀನಿ ಕೇಳಿ. ಅದನ್ನು ಒಬ್ಬ ರಾಜ್ಕುಮಾರ ಸಂಗ್ನಿಲ್ ಉತ್ತಮ್ ಅನ್ನೋನು ಈ ದ್ವೀಪಕ್ಕೆ ಬರ್ತಾನೆ. ಇದು ಸಿಂಗಾಪುರು ಸುತ್ತ ಸಮುದ್ರದಿಂದ ಸುತ್ತುವರೆದಿದ್ದು. ಈ ದ್ವೀಪಕ್ಕೆ ಬಂದಾಗ ಅವನೊಂದು ವಿಚಿತ್ರ ಪ್ರಾಣಿನ ನೋಡ್ತಾನೆ. ಆ ವಿಚಿತ್ರ ಪ್ರಾಣಿ ಯಾವ್ದು ಗೊತ್ತಾ, ಸಿಂಹ ಅಂತ ಅವನು ಅನ್ಕೋತಾನೆ. ಆ ಸಿಂಹನ ನೋಡಿದ್ಮೇಲೆ ಈ ಒಂದು ಊರಿಗೆ ಸಿಂಗಾಪುರ್ ಅಥವಾ ಸಿಂಹದ ಊರು ಅಂತ ಏನೋ ಒಂದು ಹೆಸರು ಬಂದು ಮುಂದೆ ಕಾಲಾನುಕ್ರಮದಲ್ಲಿ ಅದು ಸಿಂಗಾಪುರ್ ಅಂತ ಆಗುತ್ತೆ. ಒಟ್ಟಿನಲ್ಲಿ ಆ ರಾಜ್ಕುಮಾರ ನೋಡಿದ ಒಂದು ಯದ್ವಾ ಪ್ರಾಣಿ ಅಂದರೆ ಸಿಂಹ. ಏನೋ ವಿಶೇಷವಾಗಿ ಕಂಡಿದ್ದು. ಬಟ್ ವಿಜ್ಞಾನಿಗಳು ಹೇಳೋ ಪ್ರಕಾರ ಇಲ್ಲಿ ಯಾವುದೇ ರೀತಿ ಸಿಂಹನೂ ಇರಲಿಲ್ಲ, ಯಾವುದೇ ರೀತಿಯಂಥ ಸಿಂಹದ ಕುರುಗಳೇ ಇರಲಿಲ್ಲ ಅಂತ ಹೇಳ್ತಾರೆ. ಬಹುಶಃ ಅವನು ನೋಡಿದ್ದು ಹುಲಿ ಇರ್ಬೋದೇನೋ ಅಂತ ವಿಜ್ಞಾನಿಗಳ ಅಭಿಪ್ರಾಯ. ಸೊ ಹಾಗೂ ಹೀಗೂ ಒಂದು ಇಲ್ಲಿಗೆ ಸಿಂಗಾಪುರ್ ಅನ್ನೋ ಒಂದು ಹೆಸರು ಬಂತು. ಆ ಸಿಂಗಾಪುರ್ನ ಸಾಂಕೇತಿಕವಾಗಿ ತೋರಿಸ್ಬೇಕು ಅಂತಾನೆ ಈ ಮರ್ಲೈನ್ ಸ್ಟ್ಯಾಚುನ ಇಲ್ಲಿ ಮಾಡಿರೋದು. ಇಲ್ಲಿ ಲಯನ್ ಅಂದರೆ ಸಿಂಹದ ಫೇಸ್ ಇದೆ, ಜೊತೆಗೆ ಮೀನಿನ ಬಾಡಿ ಇದೆ. ಈ ಸಿಂಗಾಪುರ್ ಮೊದಲು ಸಿಂಗಾಪುರ್ ಆಗೋಕ್ಕಿಂತ ಮುಂಚೆ ಒಂದು ಸಣ್ಣ ಮೀನುಗಾರರ ಹಳ್ಳಿ ಆಗಿತ್ತು. ಆ ಹಳ್ಳಿಯ ಹೆಸರು ತೆಮಸೆಕ್ ಅಂತ ಕರೆದಿತ್ತಿದ್ರು. ತೆಮಸೆಕ್ ಮುಂದೆ ಬರ್ತಾ ಬರ್ತಾ ಇದು ತೆಮಸೆಕ್ ಆಗಿ ಉಳಿಲಿಲ್ಲ, ಸಿಂಗಾಪುರ್ ಆಗಿ ಬದಲಾಯಿತು. ಸೊ ಇದು ಮೀನುಗಾರರ ಒಂದು ಅದ್ಭುತವಾದಂಥ ಸ್ಥಾನ. ಏನಕ್ಕೆ ಅಂದರೆ ಸುತ್ತ ಸಮುದ್ರ ಇರೋದ್ರಿಂದ ಇದು ಮೀನುಗಾರರಿಗೆ ಹೇಳಿ ಮಾಡಿದಂಥ ಜಾಗ ಆಗಿತ್ತು. ಒಳ್ಳೊಳ್ಳೆ ಮೀನುಗಳು ಇಲ್ಲಿಂದ ಆಮದು ರಫ್ತು ಆಗ್ತಾ ಇತ್ತು. ಸೊ ಇದು ಮೀನುಗಾರರ ಸ್ಥಾನ ಆಗಿರೋದ್ರಿಂದ ಅವ್ರಿಗೂ ಒಂದು ಗೌರವ ಸೂಚಿಸೋ ಥರ, ಜೊತೆಗೆ ಆ ರಾಜ್ಕುಮಾರ ಏನು ನೋಡಿದಾನೆ ಅದನ್ನು ಸೂಚಿಸೋ ಥರ ಎರಡನ್ನು ಸೇರಿಸಿ ಸಿಂಗಾಪುರ್ ಅಂದರೆ ಸಿಂಹ ಮತ್ತು ಮೀನಿನ ಬಾಡಿ ಇರುವಂಥ ಈ ಸ್ಟ್ಯಾಚುವನ್ನು ಮಾಡಿದ್ದಾರೆ. ಅದ್ರ ಫುಲ್ ವ್ಯೂ ತೋರಿಸ್ತೀನಿ ಬನ್ನಿ. ಇದೇ ಸಿಂಗಾಪುರ್ನ ಮರ್ಲಯನ್ ಸ್ಟ್ಯಾಚು, ದಿ ಗ್ರೇಟ್ ಮರ್ಲಯನ್ ಸ್ಟ್ಯಾಚು. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ನೀವೇನಾದರೂ ಸಿಂಗಾಪುರ್ ಅಂತ ಟೈಪ್ ಮಾಡಿದ್ರೆ ಫಸ್ಟ್ ತೋರಿಸೋವಂಥ ಪಿಕ್ಚರೇ ಈ ಮರ್ಲಯನ್ ಸ್ಟ್ಯಾಚು. ಎಷ್ಟು ಚೆನ್ನಾಗಿದೆ. ಇದ್ರ ವಿಶೇಷತೆ ಏನು ಅಂದರೆ ಸಿಂಹದ ಬಾಯಿಂದ ನೀರು ಉಗುಳ್ತಾ ಇರೋದು. ಸೊ ಇದೊಂದು ಅದ್ಭುತ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಸ್ಟ್ಯಾಚುನ ನಿರ್ಮಾಣ ಮಾಡಿದವರು ಲಿಮ್ ನಂಗ್ ಸೆಂಗ್ ಅನ್ನೋರು 1972ರಲ್ಲಿ ಇದರ ವಿನ್ಯಾಸವನ್ನು ಮಾಡಿದ್ರು. ಅದಾದಮೇಲೆ ಇದರದ್ದು ವೆಯ್ಟ್ ಬಂದು 70 ಟನ್ ಇದೆಯಂತೆ. ಜೊತೆಗೆ ಇದರ ಹೈಟ್ ಬಂದು 8.6 ಮೀಟರ್ಸ್ ಹೈಟ್ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಲೆ ಸಿಂಹ, ಕೆಳಗಡೆ ಮೀನಿನ ದೇಹ. ಇದು ಸಮುದ್ರದ ಮಧ್ಯೆ ಇರೋ ಸಂಪರ್ಕವನ್ನು, ಸಿಂಗಾಪುರ್ಗೂ ಸಮುದ್ರಕ್ಕೂ ಇರುವ ಸಂಪರ್ಕವನ್ನು ಸೂಚಿಸುತ್ತದೆ. ಅದರ ಒಂದು ಬಾಂಧವ್ಯವನ್ನು ಸೂಚಿಸುತ್ತದೆ ಅಂತ ಇಲ್ಲಿಯವರು ಹೇಳ್ತಾರೆ.
ಸೊ ಈ ಒಂದು ಸಿಂಗಾಪುರ್ ಮೊದಲು ಮಲಯ ಸಾಮ್ರಾಜ್ಯದ ಅಡಿಯಲ್ಲಿತ್ತು. ಮಲಯ ಸಾಮ್ರಾಜ್ಯದ ಅಡಿಯಲ್ಲಿ ಇದನ್ನು ತೆಮಸೆಕ್ ಅಂತ ಕರೀತಾರೆ. 13ನೇ ಶತಮಾನದ ಕಾಲ ಅದು. ಅದಾದಮೇಲೆ ಇಲ್ಲಿಗೆ ಸಂಗನಿಲ್ ಉತ್ತಮ್ ಬರ್ತಾನೆ, ಅವನು ಸಂಘ ಅಂತಿದ್ದ, ಸೊ ಇವರಿಗೆ ಸಿಂಗ ಅಂತಿಟ್ಟ. ಟೋಟಲ್ ಆಗಿ ಇವರಿಗೆ ಸಿಂಗಾಪುರ್ ಅನ್ನೋ ಹೆಸರು ಬಂತು. ಇದು 14ರಿಂದ 18ನೇ ಶತಮಾನದವರೆಗೆ ಮಲಯ ಮತ್ತು ಜೋಹರ್ ಸಾಮ್ರಾಜ್ಯದವರ ಕೈವಶವಾಗಿದ್ದರೆ ಅಲ್ಲಿಂದ ಬಂದಿದ್ದು 1819ರವರೆಗೆ ಅವ್ರ ಕೈಲಿರುತ್ತೆ. ಜೊತೆಗೆ 1819ರಲ್ಲಿ ಬ್ರಿಟಿಷರು ಇಲ್ಲಿಗೆ ಬಂದು ಇದನ್ನು ತನ್ನ ತೆಕ್ಕೆಗೆ ತಗೊಂಡು ಇದನ್ನು ವ್ಯಾಪಾರ ಸ್ಥಳವನ್ನಾಗಿ ಮಾಡ್ತಾರೆ. ನೋಡಿ, ಬ್ರಿಟಿಷರು ಇಲ್ಲೂ ಬಿಟ್ಟಿಲ್ಲ, ನಮ್ಮ ದೇಶನೂ ಬಿಟ್ಟಿಲ್ಲ, ಎಲ್ಲ ಬಂದು ವ್ಯಾಪಾರ ಸ್ಥಾನ ಮಾಡಿಕೊಂಡ್ರು, ಅವ್ರವ್ರಿಗೆ ಉಳಿಸ್ಕೊಂಡ್ರು. ಇಲ್ಲಿ 1826ರಿಂದ 1942ವರೆಗೆ ಬ್ರಿಟಿಷರೇ ಆಳ್ತಾ ಇರ್ತಾರೆ. ಬ್ರಿಟಿಷರು ಕಾಲೋನಿ ಅದು ಇದು ಏನೇನೋ ಆಗ್ತಾ ಇರುತ್ತೆ. ಅದಾದಮೇಲೆ 1942-45ರವರೆಗೆ ಇದನ್ನು ಜಪಾನ್ ಅವರು ಆಕ್ರಮಣ ಮಾಡ್ಕೊಬಿಡ್ತಾರೆ. ಜಪಾನ್ ಅವರು ಇದನ್ನು ಆಕ್ರಮಣ ಮಾಡ್ಕೊಂಡು ತನ್ನ ತೆಕ್ಕೆಗೆ ತಗೋಬಿಡ್ತಾರೆ. ಆಗ ಸಿಂಗಾಪುರ್ಗೆ ಇದು ಕಷ್ಟದ ಸಮಯ ಆಗಿತ್ತು. ಇಲ್ಲಿನ ಜನಗಳಿಗೆ ಭಾಳ ಕಷ್ಟ ಆಗಿತ್ತು. ಯಾಕಂದರೆ ಆಕ್ರಮಣ ಮಾಡಿದವರು ತನ್ನ ಯಾರು ಕೂಡ ವಾಪಸ್ ಕೊಡಲಿಕ್ಕೆ ರೆಡಿ ಇರಲಿಲ್ಲ. ಆಗ ಸಿಂಗಾಪುರು ಇನ್ನೊಬ್ಬರ ವಶದಲ್ಲಿತ್ತು. ಈ ಬ್ರಿಟಿಷ್ ಕಾಲೋನಿ ಆಗಿದ್ದಾಗ ನಮ್ಮ ಚೀನಾ, ಭಾರತ, ಬೇರೆ ಬೇರೆ ದೇಶದವರು ಬಂದು ಇಲ್ಲಿ ನೆಲೆಸೋಕ್ಕೆ ಶುರು ಮಾಡಿದ್ರು. ಯಾಕಂದರೆ ಬ್ರಿಟಿಷ್ ಅವರಿಗೆ ವ್ಯಾಪಾರ ವಹಿವಾಟು, ಶಿಪ್ಗಳು ಓಡಾಡ್ತಿದ್ದು, ಸೊ ಅಲ್ಲಿಂದ ಬರೋಕ್ಕೆ ಎಲ್ಲರಿಗೂ ಈಸಿ ಆಗ್ತಿತ್ತು. ಸೊ ಸಿಂಗಾಪುರ್ಗೆ ಬ್ರಿಟಿಷರು ಬಂದಾಗ ಭಾರತದವರು ಬಂದರು, ಚೈನಾದವರು ಬಂದು ಇಲ್ಲಿ ನೆಲೆಸಿದ್ರು. 1945ರಲ್ಲಿ 2ನೇ ಮಹಾಯುದ್ಧದಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಬಾಂಬ್ ದಾಳಿ ಆಗುತ್ತೆ, ನ್ಯೂಕ್ಲಿಯರ್ ಬಾಂಬ್. ಆಗ ಜಪಾನ್ ತನ್ನ ಸಾಮರ್ಥ್ಯ ಕಳ್ಕೊಳ್ಳುತ್ತೆ. ಅದು ಸೋಲಾದ ನಂತರ ಮತ್ತೆ ಬ್ರಿಟಿಷರು ಬರ್ತಾರೆ. 1945ರಿಂದ 1963ರವರೆಗೆ ಇಲ್ಲಿ ಬ್ರಿಟಿಷರು ಜಾಂಡ ಹೂಡ್ತಾರೆ, ಮತ್ತೆ ದೇಶವನ್ನು ಮಾರ್ಪಾಡು ಮಾಡ್ತಾರೆ. ಆಗ ಜನ ಹೋರಾಟಕ್ಕೆ ಶುರು ಮಾಡ್ತಾರೆ. ಹೇಗೆ ಸ್ವಾತಂತ್ರ್ಯ ಬೇಕು ಅಂತ ಹೋರಾಟ ಮಾಡ್ತಿದ್ರು. ಈ ನಮ್ಮ ದೇಶದಲ್ಲಿ 1947ಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು, ಆದರೆ ಸಿಂಗಾಪುರ್ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. 1963ರಲ್ಲಿ ಜನ ಹೋರಾಟ ಮಾಡ್ತಾರೆ, ಕೊನೆಗೂ ಸ್ವಾತಂತ್ರ್ಯವನ್ನು ತಗೊಂಡ್ಮೇಲೆ ಈ ಒಂದು ನಗರ ಏನಿದೆ, ಒಂದು ದ್ವೀಪ, ಅದಾಗ ಒಂದೇ ಇರಲ್ಲ, ಮಲೇಷ್ಯಾ ಜೊತೆ ಸೇರ್ಪಡೆ ಆಗುತ್ತೆ. ಸೊ ಇವರಿಗೆ ಸ್ವತಂತ್ರ ರಾಷ್ಟ್ರ ಅಂತ ಯಾವುದೂ ಇರಲಿಲ್ಲ, ಮಲೇಷ್ಯಾ ಜೊತೆ ಸೇರ್ಪಡೆ ಮಾಡ್ತಾರೆ. ಇವರ ಹೋರಾಟದ ಪ್ರತಿಫಲವಾಗಿ 1965ಕ್ಕೆ ಸಿಂಗಾಪುರ್ ಒಂದು ಸ್ವತಂತ್ರ ರಾಷ್ಟ್ರವಾಗಿ ಮುಂದುವರಿಯುತ್ತೆ. ಸಿಂಗಾಪುರ್ ಫ್ರೀಡಮ್ ಸಿಗುತ್ತೆ. ಅದಾದಮೇಲೆ ಸಿಂಗಾಪುರ್ಗೆ ಲೇ ಖಾನ್ ಯು ಅನ್ನೋ ಒಬ್ಬ ಪ್ರಧಾನಿ ನೇಮಕ ಆಗ್ತಾನೆ. ಒನ್ ಆಫ್ ದಿ ಬೆಸ್ಟ್ ಪ್ರಧಾನಿ. ಈ ಸಿಂಗಾಪುರ್ ಇವತ್ತಿರಕ್ಕೆ ಈ ರೀತಿಯಾಗಿ ಕಾರಣನೇ ಅವರ ಯೋಜನೆಗಳು, ಅವರ ಆಲೋಚನೆಗಳು, ಕಠಿಣ ಕಾನೂನು ಕ್ರಮಗಳು ಎಲ್ಲವೂ ಕೂಡ ಅವರ ಅಂಡರಲ್ಲಿ ಬರುತ್ತೆ. ಸೊ ಇದು ಸಿಂಗಾಪುರ್ನ ಒಂದು ಹಿಸ್ಟ್ರಿ. ಈ ಮರ್ಲೈನ್ ಹೇಗೆ ಬನ್ನೋ ಒಂದು ಹಿಸ್ಟ್ರಿ, ಇದು ಸಿಂಗಾಪುರ್ನ ಒಂದು ಬಿಂಬಿತ ಹೇಗೆ ಬಂತು ಅನ್ನೋ, ಪ್ರತಿಯೊಂದು ದೇಶಕ್ಕೂ, ಪ್ರತಿಯೊಂದು ರಾಷ್ಟ್ರಕ್ಕೂ, ರಾಜ್ಯಕ್ಕೂ ಅದರದೇ ಆದಂಥ ಒಂದೊಂದು ಇತಿಹಾಸ ಇರುತ್ತೆ. ಅದನ್ನು ತಿಳ್ಕೊಂಡು ಅಲ್ಲಿನ ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋದು ನಮ್ಮ ಕರ್ತವ್ಯನಾಗಿರುತ್ತೆ. ವಿಸಿಟ್ ಮಾಡೋದು ಮಾತ್ರ ಅಲ್ಲ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಹೇಗಾಯಿತು ಏನಾಯಿತು ಅಂತ. ಆಧುನಿಕ ಸಿಂಗಾಪುರ್ ಹೇಗೆ ನಿರ್ಮಾಣ ಆಯಿತು ಅಂದರೆ, ಇಲ್ಲಿ ಒಂದು ಬಂದರು, ಇದೊಂದು ಬಂದರು ಸ್ಥಳ, ಸುತ್ತ ಸಮುದ್ರ ಇರೋದ್ರಿಂದ ವ್ಯಾಪಾರ ವಹಿವಾಟಿಗೆ ಪ್ರಮುಖ ಸ್ಥಾನ ಆಯಿತು. ಎಲ್ಲರೂ ಕೂಡ ವ್ಯಾಪಾರಕ್ಕೆ ಸಿಂಗಾಪುರ್ನ ಅವಲಂಬನೆ ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲಿನ ಒಂದು ವ್ಯವಸ್ಥೆ ಹೇಗಿದೆ ಅಂದರೆ, ಅವರು ಲೇ ಖಾನ್ ಯು ಅಂತ ಏನು ಹೇಳಿದೆ ಆ ಪ್ರಧಾನಿ, ಅವರು ತಂದಂಥ ಕಾನೂನುಗಳು, ಇಲ್ಲಿನ ದಿಟ್ಟ ಹೆಜ್ಜೆ, ಸ್ವಚ್ಛತೆಗೆ ಕೊಟ್ಟಂಥ ಪ್ರಾಮುಖ್ಯತೆ, ಮುಂದಾಲೋಚನೆ, ದೀರ್ಘ ಯೋಜನೆಗಳು, ಲಾಂಗ್ ಟರ್ಮ್ ವಿಷನ್ ಅಂತ ಏನು ಕರಿತೀವೋ ಅದನ್ನು ಅವರು ತಂದಿದ್ದು ಎಲ್ಲವೂ ಕೂಡ ಸರಿಯಾದ ನಾಯಕತ್ವದಲ್ಲಿ ಬಂದಿದ್ದರಿಂದ ಇವತ್ತು ಸಿಂಗಾಪುರ್ ಒನ್ ಆಫ್ ದಿ ರಿಚೆಸ್ಟ್ ಕಂಟ್ರಿ ಆಗಿದೆ. ಜೊತೆಗೆ ಎಷ್ಟೋ IT-BT ಕಂಪ್ನಿಗಳಿಗೆ ದೊಡ್ಡದಾದಂಥ ಹೆಡ್ ಕ್ವಾರ್ಟರ್ಸ್ಗಳನ್ನ ಹೊಂದಿದೆ. ವ್ಯಾಪಾರ ವಹಿವಾಟಿಗೆ ಪ್ರಮುಖ ಬಂದರು ಸ್ಥಾನವಾಗಿದೆ. ಜೊತೆಗೆ ಸಿಂಗಾಪುರ್ ತನ್ನದೇ ಆದಂಥ ಶೈಲಿಯಲ್ಲಿ ಏಕೈಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಸಿಂಗಾಪುರ್ ಇನ್ನೊಂದು ದೊಡ್ಡ ಆದಾಯ ಅಂದರೆ ಟೂರಿಸಮ್, ಅದನ್ನು ಬಿಲ್ಡ್ ಮಾಡಿದ್ರು. ಆಮೇಲೆ ಇಲ್ಲಿ ಅಭಿವೃದ್ಧಿಗಳು ಸಹ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ, ಅಭಿವೃದ್ಧಿಗಳು ಎಷ್ಟೇ ಆದರೂ ಪರಿಸರಕ್ಕೆ ತನ್ನದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಕೊಡ್ಕೊಂಡು, ಎಷ್ಟೇ ಅಭಿವೃದ್ಧಿ ಆದರೂ ಕೂಡ ಯಾವ ರೀತಿಯಲ್ಲೂ ಪರಿಸರಕ್ಕೆ ಧಕ್ಕೆ ಬರದಂಗೆ ಅಭಿವೃದ್ಧಿ ಮಾಡ್ತಾರೆ, ಗಿಡ ನೆಡ್ತಾರೆ, ಹಸಿರು, ಇಡೀ ರೋಡು ಎಲ್ಲಿ ನೋಡಿದ್ರೂ ಹಸಿರು ಕಾಣ್ತಾನೆ ಇರುತ್ತೆ ನಿಮಗೆ. ಹಸಿರು ಇಲ್ಲದೆ ಇರೋ ಊರಿಲ್ಲ, ಹಸಿರು ಇಲ್ಲದೆ ಇರೋ ಸ್ಟ್ರೀಟ್ಗಳಿಲ್ಲ. ಆ ರೀತಿಯಾದಂಥ ಪ್ರಾಮುಖ್ಯತೆ ಕೊಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಇಲ್ಲಿನ ನೀತಿ ಕಾನೂನುಗಳು ಕಠಿಣವಾಗಿದೆ. ಏನಾದ್ರು ಒಂದು ಫೈನ್ ಬೀಳಬೇಕು ಅಂದರೆ ಬಿದ್ದೇ ಬೀಳುತ್ತೆ. ವರ್ಷದಲ್ಲಿ ರಿನ್ಯೂ ಮಾಡ್ಬೇಕಾದ್ರೆ ಏನಾದ್ರು ಲೈಸೆನ್ಸು, ಆವಾಗ ಆ ಫೈನೆಲ್ಲ ಕಟ್ಟಿಸ್ಕೊಂಡೇ ಮಾಡ್ತಾರೆ. ಜೊತೆಗೆ ಇನ್ಸ್ಟ್ಯಾಂಟಾಗಿ ಫೈನ್ ಹಾಕೋದು, ಏನಾದರೂ ತಪ್ಪು ನಡೆದ್ರೆ, ಕಸ ಹಾಕಿದ್ರೆ ಇನ್ಸ್ಟ್ಯಾಂಟಾಗಿ ಫೈನ್ ಹಾಕೋದು ಎಲ್ಲವೂ ಕೂಡ ಇಲ್ಲಿ ಚಾಲ್ತಿಯಲ್ಲಿರೋದ್ರಿಂದ ಈ ದೇಶ ತುಂಬ ಮುಂದೆ ಬಂದಿದೆ. ಆ್ಯಂಡ್ ಜನಗಳ ಮೈಂಡ್ ಸೆಟ್ಟು ಕೂಡ, ಮನಸ್ಥಿತಿ ಕೂಡ ಅಷ್ಟೇ ಚೆನ್ನಾಗಿ ಬಿಲ್ಡ್ ಆಗಿದೆ. ಇಲ್ಲಿ ಕಸ ಹಾಕಬಾರ್ದು, ಇಲ್ಲಿ ಪರಿಸರ ಸಂರಕ್ಷಣೆ ಮಾಡಬೇಕು, ಯಾವ ರೀತಿ ಲೇನ್ನ ನೋಡಬೇಕು, ಯಾವ ರೀತಿ ಟ್ರಾಫಿಕ್ ರೂಲ್ನ ಪಾಲನೆ ಮಾಡಬೇಕು, ಎಲ್ಲವೂ ಕೂಡ ಇಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ.
ಇಷ್ಟೆಲ್ಲ ಆಗೋಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಒಂದು ನಾಯಕತ್ವದ ಗುಣ ಆ ಒಬ್ಬ ಪ್ರಧಾನಿಯಲ್ಲಿದ್ದರೆ ಮುಂದೆ ಬಂದಂಥವ್ರು ಅದನ್ನು ತಗೊಂಡು ಬಂದರು. ಇನ್ನೊಂದು, ಇದು ಚಿಕ್ಕ ದೇಶ, 50 ಕಿಲೋಮೀಟ್ರ್ ಒಂದು ಕಡೆ, 85 ಕಿಲೋಮೀಟ್ರ್ ಈ ಕಡೆ, ಇಷ್ಟೇ ಚಿಕ್ಕ ದೇಶ ಆಗಿರೋದ್ರಿಂದ ಇಲ್ಲಿನ ಜನಸಂಖ್ಯೆ ಕೇವಲ 60 ಲಕ್ಷ ಜನ ಅಷ್ಟೇ. ಸೊ ನಮ್ಮ ಬೆಂಗಳೂರು ಮೈಸೂರು ಸೇರಿಸಿದ್ರೂ ಜಾಸ್ತಿ ಆಗ್ತಾರೆ. ಆದರೆ ಸಿಂಗಾಪುರ್ನ ಒಂದು ಜನಸಂಖ್ಯೆ ಭಾಳ ಕಮ್ಮಿ ಇರೋದ್ರಿಂದ ಇಲ್ಲಿ ಟೂರಿಸಮ್ಮೇ ಜಾಸ್ತಿ ಹೊರತು ಇಲ್ಲಿನ ಜನಸಂಖ್ಯೆ ಭಾಳ ಕಡಿಮೆ. ಹಾಗಾಗಿ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ಆಬ್ವಿಯಸ್ಲಿ ಎಲ್ಲನೂ ಅಪ್ಲೈ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ನಮ್ಮದು 145 ಕೋಟಿ ಅಂದರೆ ಎಲ್ಲಿ ಇದೆ ನಮ್ಮ ದೇಶ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಇದು ಸಿಂಗಾಪುರ ಒಂದು ವಿಹಂಗಮ ನೋಟ. ಬನ್ನಿ ನೋಡೋಣ ಇನ್ನು ಸಿಂಗಾಪುರದಲ್ಲಿ ಯಾವ ರೀತಿ ಎಲ್ಲ ನೋಡ್ಬೋದು. ಈ ಮರ್ಲೈನ್ ನಾನೇನು ಹೇಳಿದೆ ಇದನ್ನು ಒಂದ್ಸರಿ ಮತ್ತೆ ನೋಡ್ಕೊಬಿಡಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದರೆ ವೈಬೇ ಬೇರೆ. ಬಿಸಿಲು ಧಗೆ ಇರ್ಬೋದು, ಆದರೆ ಅಷ್ಟು ಅನ್ನಿಸ್ತಿಲ್ಲ ನಮಗೆ. ಈ ಬಿಸಿಲನ್ನು ತಡ್ಕೊಳ್ಳೋವಂಥ ಶಕ್ತಿ ಇದೆ. ಆದರೆ ಇಲ್ಲಿನ ವ್ಯೂ, ಇಲ್ಲಿನ ಕ್ಲೆನ್ಲಿನೆಸ್ ಎಲ್ಲವೂ ಕೂಡ ಅದ್ಭುತ ಅದ್ಭುತ ಅದ್ಭುತ. ಇಲ್ಲಿಂದ ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬಾಬಾ ಎಲ್ಲ ಎತ್ತರ ಕಟ್ಟಡಗಳು ಮುಗಿಲನ್ನು ಮುಟ್ತಾ ಇದ್ದಾವೆ. ಎಷ್ಟು ಸಖತ್ತಾಗಿದೆ ನೋಡಿ. ಇಲ್ಲೊಂದು ಕಟ್ಟಡ ತೋರಿಸ್ತೀನಿ ನೋಡಿ, ಇಲ್ಲಿದೆ ಅಲ್ವಾ, ಇದ್ರ ಹೈಟ್ ನೋಡಿ, ಅಪ್ಪ ದೇವ್ರೆ ಭಯಾನಕವಾಗಿದೆ ಮಾತ್ರ. ಸಖತ್ತಾಗಿರೋ ವ್ಯೂ ಇದು. ಇನ್ನೂ ಒಳಗೆ ಹೋಗಿದೆ, ತೋರಿಸ್ತೀನಿ ರೀ. ಇಲ್ಲಿಂದ ಬಿಲ್ಡಿಂಗ್ಗಳು ವ್ಯೂ ನೋಡಿ ಒಂಚೂರು. ಬಾಬಾ ಮುಗಿಲೆತ್ತರದ ಬಿಲ್ಡಿಂಗ್ಗಳು, ಆಮೇಲೆ ಎಲ್ಲ IT ಹಬ್ಗಳು, ಸೆಂಟ್ರಲೈಸ್ಡ್ ಏನೇನು ಹೆಡ್ ಕ್ವಾರ್ಟರ್ಸ್ ಇದೆ ಎಲ್ಲ ಇಲ್ಲೇ ಇರೋದು. ನೀವು ನೋಡಿದ್ರೆ ಗೊತ್ತಾಗ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೊಂದು ಕಾಗೆ ಬೇರೆ ಸಿಗ್ತಿದೆ ಇಲ್ಲಿ. ಎಲ್ಲಿ ಅಂತ ಗೊತ್ತಾಗ್ತಿಲ್ವಲ್ಲ. ಇಲ್ಲೊಂದು ಕಾಗೆ ಇದೆ ನೋಡಿ. ಫೈನಲಿ ಸಿಂಗಾಪುರ್ಲೊಂದು ಕಾಗೆ ನೋಡಿದೆ. ಈ ವ್ಯೂ ನೋಡಿ ಗೈಸ್, ಅಬ್ಬಾ ಇದು ಆ್ಯಕ್ಚುಯಲ್ ಸಿಂಗಾಪುರ್ ಅಂದರೆ ಇದೇ ನೋಡಿ, ಮರೀನ್ ಬೇ ಸ್ಯಾಂಡ್ ಅಂತ. ಸಕ್ಕತ್ತಾಗಿದೆ. ಸಿಂಗಾಪುರ್ನ ಸೆಂಟರ್ ಆಫ್ ಅಟ್ರಾಕ್ಷನ್, ಸೆಂಟರ್ ಅಂತಲೇ ಹೇಳ್ಬೋದು. ಎಂಥ ಅದ್ಭುತ ಕಟ್ಟಡ. ಇಲ್ಲಿ 3 ಕಟ್ಟಡ ಇದೆ, ಅದ್ರ ಮೇಲೆ ಒಂದು ಯಾವುದೋ ಒಂದು ವಿಮಾನನ ಲ್ಯಾಂಡ್ ಮಾಡ್ದಂಗಿದೆ. ಸಕ್ಕತ್ತಾಗಿ ಕಾಣ್ತಿದೆ. ಆ್ಯಂಡ್ ಇದು ಸಿಂಗಾಪುರ್ನ ಪ್ರಮುಖ ಆಕರ್ಷಣೆ. ಜೊತೆಗೆ ಈ ಕಡೆ ಕಟ್ಟಡಗಳು ನೋಡಿ, ದೊಡ್ಡ ಕಂಪನಿಗಳಾಗಿರ್ಬೋದು, MYP, ವಿವರ್ಕು, ಕೋಲ್ಯಾಂಡು, ಅಲ್ಲಿ OE, HSBC ಬ್ಯಾಂಕು, DBS, ಸ್ಟ್ಯಾಂಡರ್ಡ್ ಕ್ಯಾಟರ್ ಎಲ್ಲ ಸೆಂಟ್ರಲ್ಗಳು ಇಲ್ಲೇ ಇದೆ. ಆ್ಯಂಡ್ ಈ ಕಡೆ ಸೈಡಲ್ಲಿ ಸಿಂಗಾಪುರ್ನ ಇನ್ನೊಂದು ನೋಟ ಇದೆ. ಫುಲ್ ಬಿಲ್ಡಿಂಗ್ಗಳು, ನೀರುಗಳು ಎಲ್ಲವೂ ಕೂಡ ಇಲ್ಲೇ ಇದೆ. ಆ ಮರ್ಲೈನ್ ಮುಗಿಸ್ಕೊಂಡು ಈಗ ಸೀದಾ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಮರೀನಾ ಬೇ ಸ್ಯಾಂಡ್, ಅಲ್ಲಿಗೂ ಹೋಗಬೇಕು. ಸೊ ಇದೊಂದು ಬ್ರಿಡ್ಜಲ್ಲಿ ಹೋಗ್ತಾ ಇದ್ದೀವಿ. ಬ್ರಿಡ್ಜ್ ತುಂಬಾ ಚೆನ್ನಾಗಿದೆ. ಆ ಕಡೆ ಈ ಕಡೆ ಸೀದು ಏನು ಸಂಧಿಗಳು, ಜಲಸಂಧಿಗಳು ಅಂತ ಕರಿತೀವಿ, ಅದ್ರ ನೀರು ಇಲ್ಲಿ ಬಂದಿದೆ. ಬ್ಯಾಕ್ ವಾಟರ್ ಅಂತ ಏನು ಕರಿತೀವಿ. ಸೊ ತುಂಬ ಚೆನ್ನಾಗಿ ನೋಡಿ ಮರ್ಲೈನ್ ಹೆಂಗೆ ಕಾಣಿಸ್ತಿದೆ. ಆ್ಯಂಡ್ ಮರೀನಾ ಬೇ ಸ್ಯಾಂಡ್ ಚೆನ್ನಾಗಿ ಕಾಣ್ತಿದೆ. ನೋಡ್ತೀವಿ, ಅಲ್ಲಿ ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಸೊ ನಾವೀಗ ಆ ಮರ್ಲೈನ್ ಸ್ಟ್ಯಾಚು ಮುಗಿಸ್ಕೊಂಡು ಅದ್ರ ಡೆಡ್ ಆಪೋಸಿಟ್ ಇರೋ ಮರೀನಾ ಬೇ ಸ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಇನ್ನೇನು ಹತ್ರ ಬಂತು. ಹೋಗೋ ವೇ ಮಾತ್ರ ಸಖತ್ತಾಗಿದೆ, ಎಷ್ಟು ಪ್ರಶಾಂತವಾಗಿದೆ. ಆಮೇಲೆ ಇದು ಒಂಥರ ಕ್ಲೀನ್, ಎಲ್ಲೂ ನಿಮಗೆ ಒಂದು ಸಿಂಗಲ್ ಪ್ಲಾಸ್ಟಿಕ್ ಕೂಡ ಕಾಣಲ್ಲ. ಹಾರೋಗ್ತಾರೆ ಮಾರೆ ಅಕ್ಷಿಂದಿದ್ದು ಹೊಡ್ತಕ್ಕೆ. ಎಲ್ಲೂ ಕೂಡ ಒಂದು ಸಿಂಗಲ್ ಪ್ಲಾಸ್ಟಿಕ್ ಕವರ್ ಕಾಣೋದಿಲ್ಲ ನಿಮಗೆ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇದೇ ಅದು ಏನು ಈಗ ತೋರಿಸ್ಕೊಂಬಂದೆ. ಈಗ ನಾನು ಹೋಗ್ತಾ ಇರೋದು ಅದೇ ಮರೀನಾ ಬೇ ಸ್ಯಾಂಡ್ಗೆ, ಅಲ್ಲಿದೆ, ತೋರಿಸ್ತೀನಿ ಬನ್ನಿ. ಒಂದು ಇದರ ವಿಹಂಗಮ ನೋಟ. ಇಲ್ಲಿ ಇದು ಮರೀನಾ ಬೇ ಸ್ಯಾಂಡಿಗೆ ಹೋಗುವಂಥ ದಾರಿ ಇದು. ಈ ಬ್ರಿಡ್ಜ್ ಹೆಂಗಿದೆ ನೋಡಿ, ಸಕ್ಕತ್ತಾಗಿದೆ, ನೋಡೋಕ್ಕೆ ಮಸ್ತಾಗಿದೆ. ಯಪ್ಪ ಒಂಥರ ಅಂಡರಲ್ಲಿ ಇಲ್ಲಿ ಬಂದು ಸ್ವಲ್ಪ ತಂಪು ಸಿಕ್ಕಿದೆ. ಬಿಸಿಲು ಹೊಡಿತಾ ಇದ್ರೆ ಏನು ಅನ್ನಿಸ್ತಿಲ್ಲಪ್ಪ ನನಗೆ. ಇದು ನೋಡಿ ಎಷ್ಟು ನೆರಳು ಕೊಡ್ತಾ ಇದೆ. ಶೇಡ್ ನೆಟ್ಗಳು ಇಲ್ಲಿ ಒಂಥರ ಕಬ್ಬಿಣದಲ್ಲೇ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನೆರಳು ಕೊಡ್ತಾ ಇದೆ. ಆ್ಯಂಡ್ ಈ ಬ್ರಿಡ್ಜ್ ಮಾತ್ರ ಸಖತ್ತಾಗಿದೆ, ಏನೇ ಹೇಳಿ, ವೇ ಮಾತ್ರ ಸೂಪರ್. ಇಲ್ಲೊಂದು ಗ್ಲೋಬ್ ಇದೆ, ಅಂದರೆ ಒಂಥರ ಕಮಲ ಅರಳಿದ ಹಾಗಿದೆ, ಅದು ತೋರಿಸ್ತೀನಿ ನೋಡಿ ಹೇಗಿದೆ. ನನಗೂ ಒಂದು ಸೈಕಲ್ ಇದ್ರೆ ಈ ಥರ ಹೊಡ್ಕೊಂಡು ಹೋಗೋದಿತ್ತು. ಇಲ್ಲಿ ಈಗ ಸೈಕಲ್ ಇಲ್ಲ, ನಡೆದೇ ಸಾಕಾಗಿ ಹೋಗಬೇಕು, ಆ ಥರ ಇದೆ. ಸೊ ಇದು ಮಾಲ್, ಇದು ಮರೀನಾ ಬೇ ಸ್ಯಾಂಡ್ ಅನ್ನೋ ಒಂದು ಮಾಲ್. ಇದು ಮಾಲ್ ಎಂಟ್ರೆನ್ಸೇ ಇದು. ಆ್ಯಂಡ್ ಅದೇ ಅದರ ಟಾಪು, ನೋಡೋಣ ಹೆಂಗಿದೆ ಅಂತ.
ಸಖತ್ತಾಗಿದೆ ಮಾತ್ರ ನೋಡೋಕ್ಕೆ. ಹೋಗುವ ಬನ್ನಿ. ಇದು ಕಮಲ ಅರಳಿದೆ, ಏನಂತ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿದೆ ಮಾತ್ರ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲೂ ಒಂದು ಕಸ ಇಲ್ಲ, ಎಷ್ಟು ನೀಟಾಗಿ ಏನೋ ಒಂಥರ ಚೆನ್ನಾಗಿದೆ ಮಾತ್ರ ಇದು. ಅಬ್ಬಬ್ಬಬ್ಬ ಕ್ರೇಜ್. ಮಾಲ್ ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ಹೆಂಗಿದೆ ನೋಡಿ ವ್ಯೂ. ಅಬ್ಬಬ್ಬಬ್ಬಬ್ಬ ಫುಲ್ಲು ಕೆಳಗಡೆ ನೋಡಿ, ಅಮೇಝಿಂಗ್. ಯಪ್ಪ ಸಖತ್ತಾಗಿದೆ ಮಾತ್ರ, ಏನೋ ಒಂಥರ ವಿಶಿಷ್ಟವಾಗಿ. ಆ್ಯಂಡ್ ಇಲ್ಲೆಲ್ಲ ಫುಡ್ ಕೋರ್ಟ್ಗಳು, ಆ್ಯಂಡ್ ಅಲ್ಲಿ ಹೋಗಲಿಕ್ಕೆ ದಾರಿ, ಆ್ಯಂಡ್ ಇದು ಒಬ್ಬೊಬ್ಬೊಬ್ಬ ಸೂಪರ್ ಸೂಪರ್. ನನಗೆ ಇದಂತೂ ಈ ಒಂದು ಡಿಸೈನ್ ಡಿಜಿಟಲ್ ಆಗಿ ಸಖತ್ ಇಷ್ಟ ಆಯಿತು. ಆ್ಯಂಡ್ ಈ ಲೈಟ್ಸು ಸೂಪರ್ ಮಾತ್ರ, ಸೂಪರ್. ನೋಡ್ಕೊಳ್ಳಿ, ಇದು ನಾನು ಡೈರೆಕ್ಟ್ ಹಿಂಗೆ ರೈಟಿಂದ ಸ್ವೈಪ್ ಮಾಡಿ ತೋರಿಸ್ತೀನಿ ನೋಡಿ ಹೆಂಗಿದೆ. ಅಮ್ಮ ನಿಜವಾಗ್ಲೂ ಒಂದು ಮನಮೋಹಕ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಆ ಗ್ಲಾಸ್ದು ಡಿಸೈನು ಪ್ಲಸ್ ಇಲ್ಲಿರೋ ಒಂದು ವಾತಾವರಣ ಎಲ್ಲನೂ ಒಂದು ರೀತಿಯಾಗಿ ಡಿಫ್ರೆಂಟ್ ವರ್ಲ್ಡಿಗೆ ಕರ್ಕೊಂಡು ಹೋಗುತ್ತೆ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಎಲ್ಲ ತಿನ್ನೋಕ್ಕೆ ಜಾಸ್ತಿ ಇರೋ ಥರ ಕಾಣ್ತಾ ಇದೆ. ಸೂಪರ್ ಸೂಪರ್ ಸೂಪರ್. ನೆಕ್ಸ್ಟ್ ಲೆವೆಲ್. ಸರಿ, ಎಂಟ್ರಿ ಕೊಟ್ಟ ಮೇಲೆ ಗಾಬರಿ ಆಗ್ಬಿಟ್ಟಿದ್ದೀನಿ, ಏನಿದು ಇಷ್ಟು ದೊಡ್ಡದಿದೆ ಅಂತ. ಸೈಕಾಗಿದೆ ಮಾತ್ರ, ಯಪ್ಪ. ಇಲ್ಲೆಲ್ಲ ಊಟ ಆರ್ಡ್ರ್ ಮಾಡಿದ್ರೆ ಇನ್ನೊಂದು ವಿಶೇಷ, ಟೋಕನ್ ಕೊಡ್ತಾರೆ. ಆ ಟೋಕನ್ ಈ ರೀತಿ ಇರುತ್ತೆ. ರೆಡಿ ಆಗಿದೆಯೋ ಇಲ್ವೋ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇದು ಡಿಜಿಟಲ್ಲು, ಅಲ್ಲಿ ಅವ್ರು ಬೆಲ್ ಮಾಡ್ತಾರೆ, ಇದು ಪಣ ಅಂತ ಬಡ್ಕತ್ತದೆ. ಸೊ ಅವಾಗ ಗೊತ್ತಾಗುತ್ತೆ ನಮ್ಮ ಊಟ ರೆಡಿ ಆಗಿದೆ ಅಂತ. ಸೊ ಈ ಟೋಕನ್ ಹೆಂಗಿದೆ ಅಂದರೆ, ಇದು ಬೆಲ್ ಆದ ತಕ್ಷಣ ನಾವು ಹೋಗಿ ಕಲೆಕ್ಟ್ ಮಾಡ್ಕೋಬೇಕು, ಆ ರೀತಿ ಸಿಸ್ಟಮ್ ಇದೆ. ಇದು ಇಂಡಿಯಾದಲ್ಲೂ ಇದೆ, ಕೆಲವು ಕಡೆ ಮಾತ್ರ. ಬಟ್ ಜನ ಜಾಸ್ತಿ ಇರೋ ಕಡೆ ಇದು ತುಂಬ ಉಪಯೋಗ ಆಗುತ್ತೆ, ತುಂಬಾ ಉಪಯೋಗ ಆಗುತ್ತೆ. ನಾನೀಗ ತೊಗೊಂಡಿರೋದು ಯಾವುದೋ ಕೊರಿಯನ್ ಮೀಲು, ಅದೇನೋ ಚಿಕನ್ನು ಹಾಳು ಮೂಳು ಎಲ್ಲ ಇದೆ ಅದರಲ್ಲಿ. ಸೊ ನೋಡೋಣ ಯಾವ ರೀತಿ ಇದೆ ಅಂತ. ತಿಂದ್ಬಿಟ್ಟು ರಿಂಗ್ ಆಯ್ತು ನೋಡಿ, ಈಗ ರೆಡಿ ಆಯಿತು, ನಾನು ಹೋಗಿ ತರ್ತಾ ಇದ್ದೆ. ಸೊ ಇಲ್ಲಿ ನೋಡಿ ಅಲ್ರಾಮ್ ಹೊಡಿತಾ ಇದೆ. ಸೊ ನಾನೀಗ ಫುಡ್ ಕಲೆಕ್ಟ್ ಮಾಡ್ಕೊಳ್ಳೋ ಟೈಮು, ಹೋಗಿ ಕಲೆಕ್ಟ್ ಮಾಡ್ಕೊಂಡು, ಬಟ್ ಯಾವ ಅಂಗಡಿ ಅಂತ ಗೊತ್ತಾಯ್ತಿಲ್ವಲ್ಲ ಈಗ. ಚಿರಾಶಿ ಇದು ಸದ್ಯ ಯಾವುದು ಅಂಗಡಿ ಮಾಡ್ತಾಯಿದ್ದೆ. ಸೊ ಇದು ನನ್ನ ಕೊರಿಯನ್ ಮೀಲು, ಬಂಗಡೆ ಮೀನೆಲ್ಲ ಹಾಕಿಟ್ಟವ್ರೆ, ತುಂಬ ಚೆನ್ನಾಗಿರೋ ಥರ ಕಾಣ್ತಿದೆ. ಬಟ್ ಗೊತ್ತಿಲ್ಲ ಯಾವ ರೀತಿ ಟೇಸ್ಟ್ ಬರುತ್ತೆ ಅಂತ, ನೋಡೋಣ. ಕಲ್ಲಂಗಡಿ ಹಣ್ಣು ಒಂದು ಡಿಶೇ ಇಲ್ಲಿ. ಸೊ ಊಟ ಎಲ್ಲ ಆಯಿತು, ಮಾಲ್ ಒಳಗೆ ತಿರುಗಾಡ್ತಿದ್ವಿ. ಬಟ್ ಈ ಮಾಲ್ ಒಳಗೆ ಒಂದು ಅಟ್ರಾಕ್ಷನ್ ಆಗಿರೋ ಒಂದು ಪ್ಲೇಸ್ ಇದೆ ಗೊತ್ತಾ. ಮಾಲ್ ಒಳಗೆ ನೀರು ಹೋಗುತ್ತೆ ನದಿ ಥರ, ಅದ್ರಲ್ಲಿ ಬೋಟಿಂಗ್ ಎಲ್ಲ ಇದೆ, ತೋರಿಸ್ತೀನಿ ನೋಡಿ. ಈ ವ್ಯೂ ನೋಡಿ, ಹಿಂಗೆ ಡೌನ್ ಬಂದರೆ ಇದು ನದಿ ಥರ ಏನೋ ಮಾಡಿದ್ದಾರೆ, ಮ್ಯಾನ್ ಮೇಡ್ ಇದು. ಇಲ್ಲಿ ಬೋಟಿಂಗ್ ಎಲ್ಲ ಇದೆ, ಇಡೀ ಇದನ್ನು ಒಂದು ರೌಂಡ್ ಹಾಕೊಂಬರುತ್ತೆ. ಸೂಪರ್ ಆಗಿದೆ ಮಾತ್ರ. ಏನು ಕಾನ್ಸೆಪ್ಟ್ ಇದು, ಇಲ್ಲಿಂದ ಅಲ್ಲಿವರೆಗೆ ಕ್ರೇಜಿ ಆಗಿದೆ, ತುಂಬ ಚೆನ್ನಾಗಿದೆ. ಬೇರೆ ಬೇರೆ ಶಾಪ್ಗಳು, ಇದ್ರೊಳಗೆ ಹೋದರೆ ಕಿಡ್ನಿ ಮಾರೇ ಏನಾರು ತಗೋಬೇಕು, ಅಷ್ಟು ಕಾಸ್ಟ್ಲಿ ಇದೆ ಎಲ್ಲ, ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇದೆ. ಇದು ನೋಡೋದೇ ಒಂದು ಮಜಾ. ಸೀರಿಯಸ್ಲಿ ಒನ್ ಆಫ್ ದಿ ಬೆಸ್ಟ್ ಮಾಲ್ ನಾನು ನೋಡಿರೋದ್ರಲ್ಲಿ ಅಂತ ಹೇಳ್ಬೋದು. ಸೊ ಇಲ್ಲಿ ಈ ಪಾತ್ ಹೇಗಿದೆ ನೋಡಿ, ಫುಲ್ಲು ದೊಡ್ಡದು ಅಂಡರ್ಗ್ರೌಂಡು. ಆ್ಯಂಡ್ ಇಲ್ಲಿ ಮಿರರ್ಗಳು ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ. ಇಲ್ಲಿ ನೋಡಿ ನಾನು ಹೆಂಗಿದ್ದೀನಿ, ಇದು ನನ್ನ ಅವಸ್ಥೆ. ಆಬಾ ಕೈಕಾಲೆಲ್ಲ ನೋವು ಮಾರ್ರೆ, ನಡೆದು ಸೂಪರ್ ಆಗಿದೆ ಮಾತ್ರ ಇದು. ಬಟ್ ಶೆಕೆನೂ ಹಾಗೆ ಇದೆ, ಎ ಸಿ ಇಲ್ಲ ಇಲ್ಲಿ, ದಗ 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 ಅಂತಿದೆ. ಒಟ್ಟು ಸೂಪರ್ ವೇ ಮಾತ್ರ ಸೂಪರ್. ನಾನು ಇವಾಗ ಇರೋದು ಮರೀನ್ ಬೇ ಸ್ಯಾಂಡ್ ಕೆಳಗಡೆನೆ. ಬಟ್ ಇಲ್ಲೊಂದು ಮಧ್ಯದಲ್ಲಿ ಒಂದು ರೋಡ್ ಇದೆ, ಅದ್ರ ಆ ಕಡೆ ಅದಿರೋದು. ಬಟ್ ಅದು ಇಡೀ ಸಿಂಗಾಪುರಿಗೆ ಹೆಂಗೆ ಕಾಣ್ತಿದೆ ಅಂದರೆ ಎಲ್ಲೋ ಇಲ್ಲೇ ಇದೆ ಅಂತ ಥರ ಕಾಣಿಸುತ್ತೆ, ಅಷ್ಟು ದೊಡ್ಡದಿದೆ ನೋಡಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದೆ, ತುಂಬ ದೊಡ್ಡದೊಂದು ಹೋಟೆಲ್ ಇದು. ಇಲ್ಲಿ ಒಂದು ಸ್ಟೇಗೇನೆ ಒಂದು $2,000 $3,000 ಈ ರೀತಿಯಾಗಿದೆ. ಲಕ್ಷಗಟ್ಟಲೆ ಒಂದು ದಿನಕ್ಕೆ ಸುರಿಬೇಕು, ಅಷ್ಟು ದೊಡ್ಡದಾಗಿರುವಂಥ ಹೋಟೆಲ್ ಅದು. ತುಂಬ ಚೆನ್ನಾಗಿದೆ. ಫ್ರಂಟಲ್ಲಿ ತಗೋತೀನಿ ನೋಡಿ ಹೆಂಗಿದೆ ಅಂತ. ಇವಾಗ ಇದ್ರದ್ದು ವ್ಯೂ ನೋಡಿ ಯಾವ ರೀತಿ ಇದೆ ಅಂತ. ಬಾ ಮಸ್ತ್. ಈಗೆಲ್ಲ ನೋಡ್ಕೊಂಡು ಈಗ ಬರ್ತಿರೋದು ಗಾರ್ಡನ್ಸ್ ಬೈ ದ ಬೇ ಅಂತ. ಇಲ್ಲಿ ಗಾರ್ಡನ್ ಇದೆ, ಅದೇ ಛತ್ರಿ ಮರಗಳು. ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ. ಗಾರ್ಡನ್ಸ್ ಬೈ ದ ವೇ. ಗಾರ್ಡನ್ಸ್ ಬೈ ದ ವೇ
ಇಲ್ಲಿ ಟಿಕೆಟ್ ತೊಗೋಬೇಕು. ಇಲ್ಲಿ ರೆಸಿಡೆಂಟ್ ಆಗಿರೋದ್ರಿಂದ ಅವ್ರಿಗೆ ಟಿಕೆಟ್ ಸಿಕ್ಕಿದೆ, ನಾನು ವಿಸಿಟರು, ಸೊ ನಾನೀಗ ಟಿಕೆಟ್ ತೊಗೋಬೇಕು. ಸೊ ಗಾರ್ಡನ್ಸ್ ಬೈ ದ ವೇಗೆ ಟಿಕೆಟ್ ತೊಗೊಂಡಿದ್ದೀನಿ. ಜಸ್ಟ್ ಇದು $38. ಅಯ್ಯಪ್ಪ, ಏನು ರೇಟ್ ಅಂತೀರ ಇದು. ಸೊ ಇಲ್ಲಿಂದ ಎಂಟ್ರಿ ಕೊಡಬೇಕೀಗ, ಬನ್ನಿ. ಏನು ಮಸ್ತಾಗಿದೆ ಅಲ್ವಾ ನೋಡೋಕ್ಕೆ. ಸನ್ಲೈಟು ನಂಗೆ ಹೊಡಿತಿದೆ, ಹಂಗಾಗಿ ಇದು ಕಾಣಿಸ್ತಿಲ್ಲ, ಬಟ್ ವ್ಯೂ ಮಾತ್ರ ಚಿಂದಿ ಚಿಂದಿ ಚಿಂದಿ. ಹಾಂ, ಇದಂತ ಅಡಿಕೆ ಮರನೇ ಎಂಥದ್ದು ಗೊತ್ತಾಗ್ತಿಲ್ಲ. ಇದು ಮುಂದೇನಕ್ಕ ಸೂಪರ್, ಇದು ನೋಡೋಕ್ಕೆ ಚೆನ್ನಾಗಿದೆ. ಇದು ನೋಡಿ, ಸೂಪರ್ ಸೂಪರ್ ಸೂಪರ್, ಏನು ಸಕ್ಕತ್ತಾಗಿದೆ. ನೀರು ಕ್ವಾಲಿಟಿ ನೋಡಿ ಏನು ಚೆನ್ನಾಗಿದೆ. ಆ್ಯಂಡ್ ಇಲ್ಲಿಂದ ನೋಡಿದ್ರು ನೀವು ಸಹ ಆ ಒಂದು ಬಿಲ್ಡಿಂಗ್ ಏನಿದೆ ಅದನ್ನು ಇಲ್ಲಿ ಮತ್ತೆ ನೋಡ್ಬೋದು. ಅಮ್ಮ ಅಮ್ಮ ಅಮ್ಮ, ತುಂಬ ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ಸಖತ್ತಾಗೂ ಇದೆ. ಇಲ್ಲಿಗೆ ಬರೋಕ್ಕೆ ಸಾಕಾಗೋಯ್ತು ಮಾತ್ರ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಸೊ ಇವಾಗ ನಾವು ಹೋಗ್ತಿರೋದು ಕ್ಲೌಡ್ ಫಾರೆಸ್ಟ್ ಅಂತ, ಅಂದರೆ ಮ್ಯಾನ್ ಮೇಡ್ ಫಾರೆಸ್ಟ್ ಅದು. ಅಲ್ಲಿ ಯಾವ ರೀತಿ ಇದೆ, ಹೇಗಿದೆ ನೋಡೋಣ ಬನ್ನಿ. ಆ್ಯಂಡ್ ಜಾಗ ಅಂತೂ ತುಂಬ ಪ್ರಶಾಂತವಾಗಿ ತುಂಬ ಚೆನ್ನಾಗಿದೆ. ಜನ ಜಾಸ್ತಿ ಇದ್ದರೂ ಕೂಡ ಒಂಥರ ಗಜಿಬಿಜಿ ಅನ್ನಿಸ್ತಿಲ್ಲ, ಅಷ್ಟು ಪ್ರಶಾಂತವಾಗಿದೆ, ವಿಶಾಲವಾಗಿದೆ.